ನಾವು ಎಲ್ಲಿ ಬಂದಿವಪ್ಪ ಅಂದ್ರೆ ಶ್ರೀ ಗುಡ್ಡಾಪುರ ದಾನಂತೆ ಹಾಗೂ ಸೋಮನಾಥ ಲಗ್ನಾಗ ಸ್ಥಳ ಬಂದಿದೆ ರೀ. ಅದು ಎಲ್ಲಿ ಅದಪ್ಪ ಅಂದ್ರೆ ಸಂಕತೀರ್ಥದೊಳಗೆ ಐತ್ರಿ. ಕೊನೆ ತನಕ ನೋಡ್ರಿ, ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ಅಂತ ಹೋಗೋಣ ಸಂಕತೀರ್ಥಕ್ಕೆ ರೀ. ಗುಡ್ಡಾಪುರದಿಂದ ಬರೀ 7 ಕಿಲೋಮೀಟ್ರ್ ಐತ್ರಿ ಸಂಕತೀರ್ಥ ರೀ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಹೊಂಟೀವಿ ರೀ. ಗುಡ್ಡಾಪುರ ಮುಂದೆ ಹೋದ ಕೂಡಲೇ ಸುರುಡಿ ಹತ್ತೈತ್ರಿ. ಹಾಗೆ ಹೋದ್ರೆ ಜತ್ ರೋಡ್ ಐತ್ರಿ. ಎಲ್ಲ ಪೂರಾ ಮಡ್ಡಿನೇ ಐತ್ರಿ ಎಲ್ಲ. ಮತ್ತು ನೋಡ್ರಿ, ಇದೇ ನೋಡ್ರಿ ಸಂಕತೀರ್ಥ. ಇಲ್ಲೇ ಹೊಳ್ಳೋದ್ರಿ ಬಲ್ಕ. ಇದೇ ನೋಡ್ರಿಪ್ಪ ಶ್ರೀ ಗುಡ್ಡಾಪುರ ದಾನಂತೆ ಹಾಗೂ ಸೋಮನಾಥ ಲಗ್ನ ಆಗೋ ಸ್ಥಳ ರೀ. ಬರ್ರಿ ದರ್ಶನ ಮಾಡ್ಲಾಕೆ ಹೋಗೋಣಂತ್ರಿ. ಭಾಳ ದಿವ್ಸಿಂದ ಗುಡಿ ಐತ್ರಿ. ಇದು ಮೂರ್ತಿ ನೋಡ್ರಿ ಎಷ್ಟು ಚಂದ ಅದಾವ. ಶ್ರೀ ದಾನಮ್ಮ ತಾಯಿ ಹಾಗೂ ಸೋಮನಾಥ ಇಲ್ಲೇ ಆಗಿದ್ದು ಲಗ್ನ ಸ್ಥಳ ಐತ್ರಿ. ಇದು ಸಂಕತೀರ್ಥ ರೀ. ಇಲ್ಲಿ ನೋಡ್ರಿ ಗುಡಿ ಸೈಡ್ ಒಂದು ಕಲ್ಲು ಐತ್ರಿ. ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡ್ಲತ್ತೀರಿ ಅಂದ್ರೆ ಈ ಕಲ್ಲು ವಜ್ಜಿ ಬತ್ತಂದ್ರೆ ಆ ಕೆಲಸ ಆಗಂಗಿಲ್ಲ ತರ್ತೀರಿ. ಅದೇ ಈ ಕಲ್ಲು ಹಗರ್ ಬತ್ತಂದ್ರೆ ಆತಂತ್ರ ಕೆಲಸ ರೀ. ಹಂಗೆ ನೋಡ್ರಿ, ನಮ್ಮ ದೋಸ್ತರು ಎತ್ಲಾತ್ತಾರ. ಅವ್ರ ಮನಸ್ಸಿನಾಗ ಏನೈತೆ ಅವರು ಬೇಡ್ಕೊಳ್ತಾರೆ. ಹಾಗೆ ನಿಮಗೆ ನೋಡ್ರಿ ಇನ್ನೊಂದು ವಿಶೇಷವಾಗಿ ತಿಳಿಸ್ಬೇಕೇನಂದ್ರೆ, ಇಲ್ಲಿ ಸಂಕತೀರ್ಥ ಒಳಗೆ ಈ ತೀರ್ಥ ನೀರು ಎಲ್ಲಿಯೂ ಬಂದು ಅಂದ್ರೆ ಪಾರ್ಟ್ 2ದಾಗ ತೋರಿಸ್ತೀನಿ ಅಂತಾರೆ. ಆಟೋತ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ.